ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. KCET ಎಕ್ಸಾಮನ್ನು ಬರೀಬೇಕು ಅಂತಿರೋ ವಿದ್ಯಾರ್ಥಿಗಳು KCET ಅಡ್ಮಿಟ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕು. ಈ ವಿಡಿಯೋದಲ್ಲಿ ನಾವು ಆ ಅಡ್ಮಿಟ್ ಕಾರ್ಡನ್ನು ಯಾವ ರೀತಿ ಡೌನ್ಲೋಡ್ ಮಾಡೋದು ಅಂತ ತಿಳ್ಕೊಳ್ತಿದ್ವಿ. ನಂತರ ಈ ಹಿಂದೆ ಹಲವಾರು ವಿದ್ಯಾರ್ಥಿಗಳು ಅಡ್ಮಿಟ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ. ಮತ್ತು ಹಲವಾರು ವಿದ್ಯಾರ್ಥಿಗಳಿಗೆ ಆ್ಯಕ್ಚುಲಿ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಅಡ್ಮಿಟ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ. ಈಗ ಅದು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿದಾಗ ಅವರು ಎಂಟರ್ ಮಾಡಿದಂತಹ ಡೀಟೇಲ್ಸ್ ಕರೆಕ್ಟ್ ಆಗಿಲ್ಲ ಅಂತ ಬರ್ತಾ ಇದೆ. ಕೆಲವರಿಗೆ ಡೇಟ್ ಆಫ್ ಬರ್ತ್ ಸರಿಯಿಲ್ಲ ಅಂತ ಬರ್ತಾ ಇದೆ. ಕೆಲವರಿಗೆ ಅಪ್ಲಿಕೇಶನ್ ನಂಬರ್ ರಾಂಗ್ ಇದೆ ಅಂತ ಬರ್ತಾ ಇದೆ. ಸೊ ಈ ರೀತಿ ಬೇರೆ ಬೇರೆ ರೀತಿಯಲ್ಲಿ ಸ್ಕ್ರೀನ್ ಮೇಲೆ ನಿಮಗೆ ಪಾಪಪ್ ಆಗುತ್ತೆ. ಬಟ್ ಒಟ್ಟಿನಲ್ಲಿ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡ್ಕೊಳ್ಳೋಕೆ ಆಗ್ತಾ ಇಲ್ಲ. ನೀವೀಗ ಕರೆಕ್ಟಾದ ಡೀಟೇಲ್ಸನ್ನು ಎಂಟರ್ ಮಾಡಿದರೆ ಅಂದರೆ ಅಪ್ಲಿಕೇಶನ್ ನಂಬರ್ ಆಗಿರ್ಬೋದು, ಡೇಟ್ ಆಫ್ ಬರ್ತ್ ಆಗಿರ್ಬೋದು. ಸೊ ಈ ರೀತಿ ಎಲ್ಲ ಡೀಟೇಲ್ಸನ್ನು ನೀವು ಕರೆಕ್ಟಾಗಿ ಎಂಟರ್ ಮಾಡಿದರೆ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಮ್ಮ KEದವರ ಸಾಫ್ಟ್ವೇರ್ ಏನಿದೆ ಅದರ ಪ್ರಾಬ್ಲಮಿಂದ ಈ ರೀತಿ ಆಗ್ತಾ ಇರುತ್ತೆ. ಬಟ್ ಬೇಗನೆ ಅದನ್ನು ಸರಿ ಮಾಡ್ತಾರೆ. ನಂತರ ಒಂದು ನೋಟಿಫಿಕೇಷನ್ ಈಗ ಜಸ್ಟ್ ಕೂಡ ಬಂದಿದೆ. ಏನಂತ ಹೇಳಿದ್ರೆ ಈ ಒಂದು KCET ಅಡ್ಮಿಟ್ ಕಾರ್ಡ್ ಏನಿದೆ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಇಂದು ಅಂದರೆ ಏಪ್ರಿಲ್ 5, 2024 ಮಧ್ಯಾಹ್ನ 2 ಗಂಟೆಯಿಂದ ಅವಕಾಶವನ್ನು ನೀಡ್ತೇವೆ ಅಂತ ಹೇಳಿದ್ದಾರೆ. ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರಲ್ಲ, ಓಕೆ ಅಂತ ಹೇಳಿದ್ದಾರೆ. ಸೊ ಇಂದು ಮಧ್ಯಾಹ್ನ 2 ಗಂಟೆಯ ನಂತರ ಇಲ್ದಿದ್ರೆ ಒಂದು 4 o'clock ಮಧ್ಯಾಹ್ನ 4 o'clock ನಂತರ ಚೆಕ್ ಮಾಡಿ. ನಿಮಗೆ ಎಕ್ಸಾಮಿನೇಷನ್ ಸೆಂಟರ್ ಏನಾದರೂ ಚೇಂಜ್ ಆಗಿದ್ದರೆ, ನೀವು ಕೊಟ್ಟಿರುವಂಥ ಪ್ರಯಾರಿಟಿಯಲ್ಲಿ ಅಲಾಟ್ ಆಗದಿದ್ದರೆ ಅದು ಕೂಡ ಅಲಾಟ್ ಆಗಿರಬಹುದು. ಮತ್ತೊಮ್ಮೆ ಅಡ್ಮಿಟ್ ಕಾರ್ಡನ್ನು ಡೌನ್ಲೋಡ್ ಮಾಡಿಕೊಂಡು ಚೆಕ್ ಮಾಡಿದ ನಂತರ ಯಾವ್ಯಾವ ವಿದ್ಯಾರ್ಥಿಗಳು ಕರೆಕ್ಟಾದ ಸ್ಟೆಪ್ಸನ್ನು ಎಂಟರ್ ಮಾಡಿದ್ರು ಕೂಡ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಆಗಿಲ್ವೋ ಅವರಿಗೂ ಕೂಡ ಡೌನ್ಲೋಡ್ ಆಗುತ್ತೆ. ಇಂದು ಮಧ್ಯಾಹ್ನ 2 ಗಂಟೆಯ ನಂತರ ಅದು ಆಪ್ಷನ್ ಕೊಡ್ತೇವೆ ಅಂತ ಹೇಳಿದರೆ. ಬಟ್ ಸ್ವಲ್ಪ ಲೇಟಾಗಿ ಟ್ರೈ ಮಾಡಿ 5 o'clock ಅದೇ ಚೆಕ್ ಮಾಡಿ ಡೌನ್ಲೋಡ್ ಆಗುತ್ತೆ. ಅದಂತರ ಈಗ ಅಡ್ಮಿಟ್ ಕಾರ್ಡನ್ನು ಯಾವ ರೀತಿ ಡೌನ್ಲೋಡ್ ಮಾಡೋದು ಆದರೆ ನೀವೀಗ ಅದರ ಆಪ್ಷನ್ಗಳನ್ನು ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಮೊದಲೇದಾಗಿ ಇಲ್ಲಿ ಅಡ್ಮಿಟ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೊಳ್ಳೋಕೆ ಆಪ್ಷನ್ ಕೊಟ್ಟಿರ್ತಾರೆ. ಓಕೆ 3 ಪ್ರವೇಶ UGCET 2024 ಅದನ್ನು ಕ್ಲಿಕ್ ಮಾಡಿದ್ರಿ. ಅದರ ನಂತರ ಇಲ್ಲಿ ಪ್ರವೇಶ ಪತ್ರ ಡೌನ್ಲೋಡ್ ಮಾಡುವ ಲಿಂಕ್ ಅಂತ ಕೊಟ್ಟಿದ್ದಾರೆ. ಸೊ ಅದನ್ನು ಕ್ಲಿಕ್ ಮಾಡಿ. ಅದನ್ನು ಕ್ಲಿಕ್ ಮಾಡಿದ ನಂತರ ಮತ್ತೊಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಅಪ್ಲಿಕೇಶನ್ ನಂಬರ್, ನೀವು ಈಗ ಅಪ್ಲಿಕೇಶನ್ ಹಾಕಿರ್ತಾರಲ್ವ, ಅಪ್ಲಿಕೇಶನ್ ಮೇಲೆ ಅಪ್ಲಿಕೇಶನ್ ನಂಬರ್ ಇರುತ್ತೆ, ಅದನ್ನು ಎಂಟರ್ ಮಾಡಿ. ಅದರ ಅರ್ಜಿದಾರರ ಹೆಸರು ಅಂದರೆ ಅಪ್ಲಿಕೆಂಟ್ ನೇಮ್, ನಿಮ್ಮ ಹೆಸರು ಪೂರ್ತಿಯಾದ ಹೆಸರನ್ನು ಎಂಟರ್ ಮಾಡೋದಲ್ಲ, ನಿಮ್ಮ ಹೆಸರಿನ ಫಸ್ಟ್ 5 ಲೆಟರ್ಸನ್ನು ಎಂಟರ್ ಮಾಡಬೇಕು. ಇಲ್ಲಿ ಕನ್ನಡ ವರ್ಷನ್ ಒಳಗಡೆ ಕರೆಕ್ಟಾಗಿ ಗೊತ್ತಾಗ್ತಾ ಇಲ್ಲ. ಇಂಗ್ಲೀಷ್ ವರ್ಷನಲ್ಲಿ ಮೆನ್ಷನ್ ಮಾಡಿದ್ದಾರೆ ಫಸ್ಟ್ 5 ಲೆಟರ್ಸ್ ಅಂತ. ಸೊ ನೀವು ಫಸ್ಟ್ 5 ಲೆಟರ್ಸನ್ನು ಎಂಟರ್ ಮಾಡಬೇಕು. ಅದನಂತರ ಡೇಟ್ ಆಫ್ ಬರ್ತನ್ನು ಎಂಟರ್ ಮಾಡ್ತಾರೆ. ನಂತರ ಅಲ್ಲಿ ಕ್ಯಾಪ್ಚಾ ಕೊಟ್ಟಿದ್ದಾರೆ, ಅದನ್ನು ಎಂಟರ್ ಮಾಡಿ ಡೌನ್ಲೋಡ್ ಹಾಲ್ ಟಿಕೆಟ್ ಅಂತ ಕೊಟ್ಟರೆ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕಾಗುತ್ತೆ. ಟೆನ್ಷನ್ ಮಾಡ್ಕೊಬೇಡಿ, ಎಕ್ಸಾಮ್ಗಿಂತ ಮೊದಲು ನೀವು ಡೌನ್ಲೋಡ್ ಮಾಡ್ಕೊಳ್ಳೋಕ್ಕಾಗುತ್ತೆ. ಎಕ್ಸಾಮ್ ಬರೋದಕ್ಕೂ ಕೂಡ ಆಗುತ್ತೆ. ಜಾಸ್ತಿ ಟೆನ್ಷನ್ ಮಾಡ್ಕೊಬೇಡಿ, ರಿಲ್ಯಾಕ್ಸ್. ನಂತರ ಬೇರೆ ಡೌಟ್ಸ್ ಇದ್ದರೆ ಕಮೆಂಟ್ ಹೋಗಿ ತಿಳಿಸಿ. ಆಲ್ ದಿ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.